ಆತ್ಮೀಯರೇ ನಮಸ್ಕಾರ. ಚಿಕ್ಕೋಡಿಯ ಚಾರಿತ್ರಿಕ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಗಡಿನಾಡಿನ ಕೋಟೆ ಬೆಳಗಾವಿ. ಇದಕ್ಕೆ ತನ್ನದೇ ಆದ ಇತಿಹಾಸವಿದೆ. ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾದ, ಧಾರ್ಮಿಕವಾದ, ಸಾಮಾಜಿಕವಾದ, ಶೈಕ್ಷಣಿಕವಾದ ಮಹತ್ವವಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವಿಸ್ತೀರ್ಣತೆ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ರಾಜ್ಯದಲ್ಲಿಯೇ ದೊಡ್ಡ ತಾಲೂಕು. ಇದು ತಾಲೂಕು ಕೇಂದ್ರವಾಗಿ ತನ್ನ ಹಲವು ವಿಶೇಷತೆಗಳಿಂದ ನಮ್ಮ ಗಮನವನ್ನು ಸೆಳೆಯುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ವಾಯುವ್ಯ ಭಾಗದಲ್ಲಿ ಚಿಕ್ಕೋಡಿ 1818ರವರೆಗೆ ಮರಾಠ ಪೇಶ್ವೆಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಅನಂತರ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಗಳ ಆಡಳಿತಕ್ಕೆ ಒಳಗಾಯಿತು. 1836ರಲ್ಲಿ ಬೆಳಗಾವಿ ಜಿಲ್ಲಾ ರಚನೆಯೊಂದಿಗೆ ಇದು ತಾಲೂಕಿನ ಸ್ಥಾನಮಾನಗಳನ್ನು ಪಡೆಯಿತು. ಅಂದಿನಿಂದ ಇಂದಿನವರೆಗೆ ಇದು ಹಲವಾರು ಬದಲಾವಣೆಗಳೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಸಾಗಿ ಬಂದು ಇತ್ತೀಚೆಗೆ ಶೈಕ್ಷಣಿಕ ಜಿಲ್ಲಾ ಸ್ಥಾನವನ್ನು ಸಹ ಪಡೆದಿದೆ. ಚಿಕ್ಕೋಡಿ ಈ ಪದದ ನಿಷ್ಪತ್ತಿಯನ್ನು ಹೇಳಲು ಈಗಿರುವ ಐತಿಹಾಸಿಕ ದಾಖಲೆ ಎಂದರೆ 1946 ಸುಗಂಧವರ್ತಿ ಸೌಂದತ್ತಿ ರಟ್ಟರ ಶಾಸನದಲ್ಲಿ ಇದರಲ್ಲಿ ಚಿಕ್ಕೋಡಿಯನ್ನು ಚಿಕ್ಕವಾಡಿ ಎಂದು ಗುರುತಿಸಲಾಗಿದೆ. ಇದೇ ಚಿಕ್ಕವಾಡಿ ಚಿಕ್ಕೋಡಿ ಆಗಿರಬಹುದೆಂದು ಹಲವರ ಅಭಿಮತ. ವಾಡಿ ಎಂದರೆ ಸಣ್ಣ ಊರು ಎಂದ ಅರ್ಥ. ಇನ್ನೊಂದು, ಚಿಕ್ಕೋಡಿ ಮಧ್ಯಭಾಗದಲ್ಲಿ ಹೋಗಿರುವ ಹಳ್ಳ ಅದು ಚಿಕ್ಕ ಹೊಳೆ ಚಿಕ್ಕೋಡಿ ಆಗಿದೆ ಎಂದು ನಾವು ಹೇಳಬಹುದು. ಈ ಭಾಗದಲ್ಲಿ ಹಲವಾರು ದೊಡ್ಡ ದೊಡ್ಡ ಊರುಗಳ ಪಕ್ಕದಲ್ಲಿ ಅದೇ ಹೆಸರಿನ ವಾಡಿಗಳಿರುವುದನ್ನು ನಾವು ಗುರುತಿಸಬಹುದು. ಈ ಪದ ಉತ್ಪತ್ತಿಯ ಇನ್ನೊಂದು ಪ್ರಕಾರದ ಅರ್ಥದಂತೆ ಅದಕ್ಕೆ ಕೋಡಿ, ಚಿಕ್ಕದಾಗಿ ನೀರು ಹರಿಯುವ ಸ್ಥಳ. ನಗರ ಮಧ್ಯಭಾಗದಲ್ಲಿ ಹರಿಯುವ ಒಂದು ಈ ಹಳ್ಳವಿದೆ. ಇದಕ್ಕೆ ಚಿಕ್ಕೋತ್ರ ಎಂಬ ಹೆಸರಿನ ದಾಖಲೆ ಇದೆ. ಇದು ಕೂಡ ಈ ಹೆಸರಿಗೆ ಕಾರಣವಾಗಿರಬಹುದಾಗಿದೆ. ಅಂದಿನ ಕಾಲದಲ್ಲಿ ಬಹುಶಃ ದೊಡ್ಡದಾಗಿ ನೀರು ಹರಿಯುವ ಕೋಡಿ ಹಿರೇಕೋಡಿ ಎಂಬುದು ಚಿಕ್ಕೋಡಿಯ ಪಕ್ಕದಲ್ಲಿಯೇ ಇದೆ. ಚಿಕ್ಕೋಡಿಯ ಹಳೆಯ ಕಾಲದ ಹಲವಾರು ಮಂದಿರ, ಮಠಗುಡಿ, ಬಸದಿ, ಮಸೀದಿ ಮತ್ತು ದರ್ಗಾಗಳನ್ನು ಹೊಂದಿದೆ. ನಗರ ಮಧ್ಯದ ಶ್ರೀ ಮಹಾದೇವ ಮಂದಿರವು ಅತ್ಯಂತ ಪುರಾತನವಾಗಿದ್ದು ಅಲ್ಲಿ 3 ಸ್ಥಾವರ ಲಿಂಗಗಳು ಸ್ಥಾಪಿತಗೊಂಡಿವೆ. ನೂರಾರು ವರ್ಷಗಳ ಹಿಂದಿನ ಶ್ರೀ ವೆಂಕಟೇಶ್ವರ ಮಂದಿರ, ದತ್ತ ಮಂದಿರ ಇವೆ. ಇಲ್ಲಿ ಚಾಲುಕ್ಯ ಶೈಲಿಯಲ್ಲಿರುವ ಪುರಾತನ ಪ್ರಭುದೇವರ ಶ್ರೀ ದೇವಾಲಯವಿದೆ. ಇದನ್ನು ಗ್ರಾಮ ದೇವರು ಎನ್ನುವರು. ವಾಡದ ಹಿಂದೆ ಇನ್ನೊಂದು ಪ್ರಭುದೇವರ ಗುಡಿ ಇದೆ. ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠ, ದುರ್ದುಂಡೇಶ್ವರ ಮಠ ಹಾಗೂ ಸಾವಳಗಿ ಮಠಗಳು ಭಾವೈಕ್ಯತೆಯ ಕೇಂದ್ರಗಳಾಗಿ ಮೆರೆಯುತ್ತಿವೆ. ಇವು ಅಲ್ಲದೆ ಮರಡಿ ಬಸವಣ್ಣ, ವಿಠಲ ಮಂದಿರ, ಮಾರುತಿ ಮಂದಿರ, ದಾನಲಿಂಗ, ಬೀರೇಶ್ವರ, ಬನಶಂಕರಿ, ಯಲ್ಲಮ್ಮ, ಮುರುಘಾಬಾಯಿ, ಚಂದ್ರಕೋರಿ, ಗುಡ್ಡದ ಸ್ವಯಂಭೂ ಗಣಪತಿ, ನವನಾಥ ಮೊದಲಾದ ಇನ್ನೂ ಅನೇಕ ದೇವಮಂದಿರಗಳಿವೆ. ಸುಮಾರು 300 ವರ್ಷಗಳಷ್ಟು ಹಳೆಯದಾಗಿರುವ ಪಾರ್ಶ್ವನಾಥ, ಆದಿನಾಥ ಬಸದಿಗಳಿವೆ. ಮುಸ್ಲಿಂ ಬಾಂಧವರ ಶ್ರದ್ಧಾ ಕೇಂದ್ರಗಳಾಗಿ ಅನೇಕ ಮಸೀದಿ ಮತ್ತು ದರ್ಗಾಗಳು ಇಲ್ಲಿ ನೆಲೆಗೊಂಡಿವೆ. ಜಾಗೃತ ದೇವರವೆನಿಸಿದ ಸರ್ವ ಜನ ಆಧಾರಿತ ಶ್ರೀ ಪರಟಿ ನಾಗಲಿಂಗೇಶ್ವರ ದೇವಸ್ಥಾನವೂ ಇಲ್ಲಿದೆ. ಭಾರತೀಯ ಭಾವೈಕ್ಯತೆಯ ಪ್ರತಿಬಿಂಬದಂತಿರುವ ಚಿಕ್ಕೋಡಿ ನಗರವು ಹಲವು ಮತಧರ್ಮೀಯರ ಕೂಡಿಕೊಂಡು ಬಂದಂಥ ಸ್ಥಳವಾಗಿದೆ. ಇಲ್ಲಿ ಧಾರ್ಮಿಕ ಸೌಹಾರ್ದತೆ ಹಾಸುಹೊಕ್ಕಾಗಿದೆ.